ನಮಸ್ಕಾರ. ಇವತ್ತಿನ ವಿಡಿಯೋ ಯಾವುದರಲ್ಲಿ ಜಾಸ್ತಿ ಲಾಭ, ಲಾಂಗ್ ಟರ್ಮ್ ಆರ್ ಶಾರ್ಟ್ ಟರ್ಮ್. ನಾನು ಡಾಕ್ಟರ್ ಭರತ್ ಚಂದ್ರ. ವಿಡಿಯೋಗಳ ಉದ್ದೇಶ ಕನ್ನಡಿಗರ ಫೈನಾನ್ಷಿಯಲ್ ಎಜುಕೇಶನ್. ನಮಗೆ ಬಹಳ ಸಮಯದಿಂದ ಯಾವಾಗಲೂ ಜನ ಕೇಳುವಂಥ ಒಂದು ಪ್ರಶ್ನೆ ಏನು ಅಂತಂದರೆ, ಲಾಂಗ್ ಟರ್ಮ್ನಲ್ಲಿ ಜಾಸ್ತಿ ಪ್ರಾಫಿಟ್ ಇದೆಯಾ, ಶಾರ್ಟ್ ಟರ್ಮಲ್ಲಿ ಜಾಸ್ತಿ ಪ್ರಾಫಿಟ್ ಇದೆಯಾ? ಇದಕ್ಕೆ ಉತ್ತರವನ್ನು ಆಗಾಗ ಕೊಡ್ತಾ ಬರ್ತಾ ಇದ್ದೇವೆ. ಆದರೆ ಹೊಸ ಬ್ಯಾಚು ಸಾವಿರಾರು ಸಂಖ್ಯೆಯಲ್ಲಿ ನಮ್ಮ ಚಾನಲಿಗೆ ಸೇರ್ತಾರೆ, ಮತ್ತೆ ಅವರು ಕೇಳುವ ಪ್ರಶ್ನೆ ಕೂಡ ಅದಾಗಿರುತ್ತೆ. ಅದಕ್ಕೋಸ್ಕರ ಈ ವಿಡಿಯೋನ ಇನ್ನೊಂದಷ್ಟು ನವೀಕರಣ ಮಾಡಿ ನಿಮ್ಮ ಮುಂದೆ ಇರ್ತಾ ಇದ್ದೇವೆ. ಬಹಳ ಜನರ ಒಂದು ತಪ್ಪು ಕಲ್ಪನೆ ಏನು ಅಂತಂದ್ರೆ, ಶಾರ್ಟ್ ಟರ್ಮ್ ಅಲ್ಲಿ ಜಾಸ್ತಿ ಪ್ರಾಫಿಟ್ ಬರುತ್ತೆ, ಬಹಳ ಫಾಸ್ಟ್ ಆಗಿ ಬರುತ್ತೆ, ಮತ್ತೆ ಅದರಿಂದ ಜಾಸ್ತಿ ಉಪಯೋಗವನ್ನು ಪಡ್ಕೊಳ್ಬಹುದು. ನೀವು ಯಾವುದೇ ಟಿವಿ ಎಕ್ಸ್ಪರ್ಟ್ನ ಮಾತಾಡ್ಸಿದ್ರೆ ಅಥವಾ ಬ್ರೋಕರ್ ಹತ್ರ ಕೇಳಿದ್ರೆ ಅಥವಾ ಯೂಟ್ಯೂಬ್ನಲ್ಲಿ ರೆಕಮೆಂಡೇಶನ್ ನೋಡಿದ್ರೆ ಎಲ್ಲರೂ ಹೇಳೋದು ನಿಮಗೆ ಜಾಸ್ತಿ ಲಾಭ ಬರುವಂತಹದ್ದು ಶಾರ್ಟ್ ಟರ್ಮ್ ಅಲ್ಲಿ. ಕಾರಣ ಏನು ಅಂತ ನಿಮಗೆ ಗೊತ್ತು? ಯಾಕಂದ್ರೆ ಜಾಸ್ತಿ ಟರ್ನ್ ಓವರ್ ಆದ್ರೆ ಅವರಿಗೆ ಜಾಸ್ತಿ ಬಿಸ್ನೆಸ್. ನೀವೇನಾದ್ರೂ ಶೇರನ್ನು ಹಾಗೆ ಇಟ್ಟರೆ ಅದನ್ನು ಮಾರದೆ ಅಥವಾ ಬೈ ಮಾಡದೇ ಇದ್ರೆ ಅವರಿಗೆ ಲಾಸ್ ಆಗೋಗುತ್ತೆ. ನಿಮಗೆ ಟೆಕ್ನಿಕಲ್ ಅನಾಲಿಸಿಸ್ ಚೆನ್ನಾಗಿ ಬರುತ್ತೆ ಅಂತಂದ್ರೆ ಶಾರ್ಟ್ ಟರ್ಮ್ ಟ್ರೇಡಿಂಗ್ ನಲ್ಲಿ ಒಂದು ಅಂದಾಜು 25-30% ಪ್ರಾಫಿಟ್ ಅನ್ನು ಮಾಡ್ಬೋದು ಪ್ರತಿ ವರ್ಷ. ಇನ್ನು ಕೆಲವು ವರ್ಷಗಳಲ್ಲಿ ಅದಕ್ಕಿಂತ ಜಾಸ್ತಿ ಪ್ರಾಫಿಟ್ ಬರುತ್ತೆ. ಆದರೆ ಆವರೇಜ್ ಆಗಿ ನಾನು ಹೇಳ್ತಾ ಇರೋದು 25-30% ಬರ್ಬೋದು. ಮತ್ತೆ ಕೆಲವು ವರ್ಷ ನೀವೇನಾದ್ರೂ ಸರಿಯಾಗಿ ಟೆಕ್ನಿಕಲ್ ಅನಾಲಿಸಿಸ್ ಗೊತ್ತಿಲ್ಲದೆ ಅರ್ಜೆಂಟ್ ಆಗಿ ಏನಾದರೂ ಡಿಸಿಷನ್ ತಗೊಂಡ್ರೆ ಲಾಸ್ ಆಗುವಂತ ಚಾನ್ಸಸ್ ಕೂಡ ಇದೆ. ಆದರೆ ಶಾರ್ಟ್ ಟರ್ಮ್ ಟ್ರಾನ್ಸಾಕ್ಷನ್ಗಳಲ್ಲಿ ಒಂದು ಮೇಜರ್ ಡಿಸ್ಅಡ್ವಾಂಟೇಜ್ ಇದೆ. ಅದೇನು ಅಂತಂದ್ರೆ, ನಿಮಗೆ ಪವರ್ ಆಫ್ ಕಾಂಪೌಂಡಿಂಗ್ ಅಲ್ಲಿ ಜಾಸ್ತಿ ಹಣ ಸಿಕ್ಕೋದಿಲ್ಲ. ನೀವು ರೆಗ್ಯುಲರ್ ಆಗಿ ಬೈಯಿಂಗು ಸೆಲ್ಲಿಂಗ್ ಮಾಡ್ತಿದ್ರೆ ಪವರ್ ಆಫ್ ಕಾಂಪೌಂಡಿಂಗ್ ಅಲ್ಲಿಗೆ ಸ್ಟಾಪ್ ಆಗುತ್ತೆ. ಮತ್ತೆ ಶಾರ್ಟ್ ಟರ್ಮ್ ಅಲ್ಲಿ ನೀವು ಬಂದಂತ ಪ್ರಾಫಿಟ್ಗೆ ಅಂದಾಜು 1 ವರ್ಷದ ಒಳಗಾಗಿ ಮಾಡಿಕೊಂಡ್ರೆ 15% ನೀವು ಕ್ಯಾಪಿಟಲ್ ಗೇನ್ಸ್ ಟ್ಯಾಕ್ಸ್ ಅನ್ನು ಕಟ್ಟಬೇಕಾಗುತ್ತೆ. ಸಾಮಾನ್ಯವಾಗಿ ನಾವು ಶಾರ್ಟ್ ಟರ್ಮ್ ಅಲ್ಲಿ ಮಾಡಿದಂತ ಪ್ರಾಫಿಟ್ ಅನ್ನ ನಾವು ಬಳಸ್ಕೊಳ್ಳೋದು ನಮ್ಮ ಲೈಫ್ ಸ್ಟೈಲ್ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ, ಹೊಸ ಮೊಬೈಲ್ ಕೊಳ್ಳೋದಕ್ಕೆ, ವೆಕೇಶನ್ ಹೋಗೋದಕ್ಕೆ, ಹೌಸ್ ಹೋಲ್ಡ್ ಎಕ್ಸ್ಪೆನ್ಸಸ್ ಎಕ್ಸೆಟ್ರಾ. ಈಗ ಶಾರ್ಟ್ ಟರ್ಮ್ ಅಲ್ಲಿ ಒಂದು ಮೇಜರ್ ಡಿಸ್ಅಡ್ವಾಂಟೇಜ್ ಏನು ಅಂತಂದ್ರೆ, ಬಂದ ಹಣವನ್ನು ಆಗ್ಲೇ ಖರ್ಚು ಮಾಡ್ತೀರಿ. ಅದರಲ್ಲಿ ನೀವು ನಿಮ್ಮ ಸಂಪತ್ತನ್ನು ಕ್ರೋಢೀಕರಣ ಮಾಡಿಕೊಳ್ಳಿಕ್ಕೆ ಯೂಸ್ ಮಾಡೋದಿಲ್ಲ. ನೀವೇನಾದರೂ ಲಾಂಗ್ ಟರ್ಮ್ನಲ್ಲಿ ಈ ತರ ಹಣವನ್ನು ಕ್ರೋಢೀಕರಣ ಮಾಡ್ಕೊಂಡಾಗ ನಿಮ್ಮ ಲೈಫ್ ಸ್ಟೈಲ್ ಪರ್ಮನೆಂಟ್ ಆಗಿ ಚೇಂಜ್ ಆಗುತ್ತೆ. ಮಕ್ಕಳ ಎಜುಕೇಶನ್, ಮದುವೆ ಮತ್ತು ರಿಟೈರ್ಮೆಂಟ್ ಹೋಮಿಗೆ ಬೇಕಾದಂಥ ದುಡ್ಡು ನಿಮಗೆ ಲಭ್ಯ ಆಗುತ್ತೆ. ಈಗ ನಿಮ್ಮ ಮುಂದೆ ಕೆಲವು ಕ್ಯಾಲ್ಕುಲೇಷನ್ಗಳನ್ನು ಇಡ್ತಾ ಇದ್ದೇನೆ. ಉದಾಹರಣೆಗೆ ಶಾರ್ಟ್ ಟರ್ಮ್ ನಲ್ಲಿ ನಿಮಗೆ 30% ಪ್ರಾಫಿಟ್ ಬಂದಿದೆ ಅಂತ ಇಟ್ಕೊಳ್ಳೋಣ. ಅದರಲ್ಲಿ 15% ಟ್ಯಾಕ್ಸ್ ನ ಕಟ್ಟಬೇಕು, 1% ಟೋಟಲ್ ಬ್ರೋಕರೇಜ್ ಕಟ್ಟಬೇಕು ಗವರ್ಮೆಂಟ್ ಅಂಡ್ ಸ್ಟಾಕ್ ಎಕ್ಸ್ಚೇಂಜಸ್ಗೆ. ಅದರಿಂದಾಗಿ ನೆಟ್ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ 30ರಲ್ಲಿ 24.5% per annum ಕೆಳಗಿಳಿತು. ಈಗ ನೀವೇನಾದ್ರೂ 30 ವರ್ಷ 24.5 ಮಾಡಿದ್ರೆ ಇಂಟು 30 ಅಂತಂದ್ರೆ 735% ಪ್ರಾಫಿಟ್ ಆಯಿತು ನೀವು ಹಾಕಿದ ಹಣಕ್ಕೆ. ನೀವೇನಾದರೂ 1 ಲಕ್ಷ ರೂಪಾಯಿಯನ್ನು ಷೇರು ಮಾರುಕಟ್ಟೆಯಲ್ಲಿ ಶಾರ್ಟ್ ಟರ್ಮಿಂಗ್ ಅಂತ ಹೂಡಿಕೆ ಮಾಡಿದ್ರೆ ನಿಮಗೆ ವರ್ಷಕ್ಕೆ 24,500 ರೂಪಾಯಿ ಉಳಿಯುತ್ತೆ. ಮತ್ತೆ ಟೋಟಲ್ 30 ವರ್ಷದಲ್ಲಿ 7,35,000 ಜಮಾ ಆಗುತ್ತೆ. ಮತ್ತೆ ಪ್ರಾಫಿಟ್ ಅಲ್ಲಿ ಕೂಡಿಸಿದಾಗ, ನೀವು ಹಾಕಿದಂತ ಅಸಲನ್ನು ಕೂಡಿಸಿದಾಗ 8.35 ಲಕ್ಷ ನಿಮ್ಮ ಹತ್ರ ಉಳಿಯಿತು. ಈಗ ನಾವು ಕೆಲವು ಅಸಂಪ್ಷನ್ಸ್ ಮತ್ತು ಅಬ್ಸರ್ವೇಷನ್ ನಿಮ್ಮ ಮುಂದೆ ಇಡ್ತಾ ಇದ್ದೇವೆ. ಮೊದಲನೇದಾಗಿ, ನಿಮಗೆ ಬರ್ತಾ ಇರುವಂತಹ 30% ಪ್ರಾಫಿಟಿಗೆ ನೀವು ಬಹಳ ಟ್ಯಾಲೆಂಟೆಡ್ ಇರಬೇಕು, ಡೆಡಿಕೇಟೆಡ್ ಆಗಿರಬೇಕು, ಪೇಷಂಟ್ ಆಗಿರಬೇಕು ಮತ್ತು ಶಾರ್ಟ್ ಟರ್ಮ್ ಟ್ರೇಡಿಂಗ್ ನಲ್ಲಿ ಅದನ್ನು ಪಡೆಯಬಹುದು. ಎರಡನೇದಾಗಿ, ನೀವು ಆ ಹಣವನ್ನು ಇನ್ವೆಸ್ಟ್ ಮಾಡೋದಿಲ್ಲ, ಆ ಪ್ರಾಫಿಟ್ ಅನ್ನು ಹಾಗೆ ಖರ್ಚು ಮಾಡ್ತೀವಿ. ಮೂರನೇದಾಗಿ, ನಿಮಗೆ ಯಾವ ಇಯರ್ ಕೂಡ ಲಾಸ್ ಆಗದೇ ಇರಬೇಕು. ನಾಲ್ಕನೇದಾಗಿ, ಶಾರ್ಟ್ ಟರ್ಮ್ ಟ್ರೇಡಿಂಗ್ ಡಸ್ ನಾಟ್ ಕವರ್ ದ ಎಂಟೈರ್ ಅಪ್ರಿಸಿಯೇಷನ್ ಆಫ್ ದ ಸ್ಟಾಕ್ ಸಿನ್ಸ್ ದಟ್ ಡಸ್ ನಾಟ್ ಸಜೆಸ್ಟ್ ಅಸ್ ಟು ಹೋಲ್ಡ್ ದ ಸ್ಟಾಕ್ ಥ್ರೂಔಟ್ ದ ಪೀರಿಯಡ್. ಅಂದರೆ ನೀವು ಶಾರ್ಟ್ ಟರ್ಮ್ ಅಲ್ಲಿ ಆಗಾಗ ಬೈ ಮಾಡ್ತೀರಿ, ಆಗಾಗ ಸೇಲ್ ಮಾಡ್ತೀರಿ ಮತ್ತು ಡ್ಯೂರಿಂಗ್ ಎಂಟೈರ್ ಪೀರಿಯಡ್ ನಿಮ್ಮ ಹತ್ರ ಇಟ್ಕೊಳ್ಳೋದಿಲ್ಲ. ಆವಾಗ ನಿಮಗೆ ಡಿವಿಡೆಂಡ್ ಬರದೇ ಇರುವಂತ ಚಾನ್ಸ್ ಇದೆ. ಮತ್ತೆ ಮುಂದಿನ ದಿನಗಳಲ್ಲಿ ಸುಮಾರು ಸತಿ ಆ ದುಡ್ಡನ್ನು ಆ ಕಡೆ ಈ ಕಡೆ ಹಾಕೋದ್ರಿಂದ ನಿಮಗೆ ಪವರ್ ಆಫ್ ಕಾಂಪೌಂಡಿಂಗ್ ಕೂಡ ಇಫೆಕ್ಟ್ ಆಗೋದಿಲ್ಲ. ಉದಾಹರಣೆಗೆ, ನೀವೇನಾದ್ರೂ ಒಂದು ಸ್ಟಾಕ್ ಅನ್ನು 100 ರೂಪಾಯಿಗೆ ತಗೊಳ್ತೀರಿ, ಸೇಲ್ ಮಾಡ್ತೀರಿ 130ಕ್ಕೆ,
ಪುನಃ ನೆಕ್ಸ್ಟ್ ಬೈ ಇಂಡಿಕೇಶನ್ ಬರೋದು 150 ಆ್ಯಂಡ್ ಸೋ ಆನ್ ಅಲ್ಲಿಗೆ ಮಧ್ಯದಲ್ಲಿ 20 ರೂಪಾಯಿ ನಿಮ್ಮ ಕೈ ಬಿಟ್ಟು ಹೋಯಿತು. ಈಗ ಅದರ ಬದಲಾಗಿ ಲಾಂಗ್ ಟರ್ಮಿಗೆ ನೀವೇನಾದರೂ ಹಣವನ್ನು ಹಾಕಿದ್ರೆ ಅದ್ರ ಸ್ಟೋರಿ ಎಂಟೈರ್ಲಿ ಡಿಫ್ರೆಂಟ್ ಇರುತ್ತೆ. ನೀವು ಆ ಶೇರನ್ನು ಮಾರುವುದಿಲ್ಲ ಮತ್ತು ನಿಮ್ಮ ಹತ್ರನೇ ಇಟ್ಕೊಂಡಿರ್ತೀರಿ 10-20 ವರ್ಷ ಇತ್ಯಾದಿ. ಲಾಂಗ್ ಟರ್ಮ್ ಟ್ರಾನ್ಸಾಕ್ಷನ್ ಅಲ್ಲಿ ಪವರ್ ಆಫ್ ಕಾಂಪೌಂಡಿಂಗ್ ನಲ್ಲಿ ನಿಮಗೆ ಬೈಯಿಂಗ್ ಅಂಡ್ ಹೋಲ್ಡಿಂಗ್ ನಲ್ಲಿ ಲಾಂಗ್ ಪೀರಿಯಡ್ಗೆ ಬೇಕಾದಷ್ಟು ಪ್ರಾಫಿಟ್ ಸಿಗುತ್ತೆ ಮತ್ತು ಸ್ಟೇ ರೀಇನ್ವೆಸ್ಟೆಡ್. ಅಲ್ಲದೆ ಷೇರು ಮಾರುಕಟ್ಟೆಯಲ್ಲಿ ದೀರ್ಘಾವಧಿಗೆ ಹಣವನ್ನು ಮಾಡಿದ್ರೆ ಅಂದರೆ 1 ವರ್ಷದ ಮೇಲೆ ಮಾಡ್ಕೊಳ್ಳೋದು, ಅಂದರೆ ನಾನಿಲ್ಲಿ 1 ವರ್ಷ ಅಂತ ಹೇಳ್ತಾ ಇಲ್ಲ, 10, 20, 30 ವರ್ಷ ಹೇಳ್ತಾ ಇದ್ದೇನೆ. ಆವಾಗ ನಿಮಗೆ ಬೀಳುವ ಟ್ಯಾಕ್ಸು 10%. ಅದು ಮೊದಲ 1 ಲಕ್ಷ 100% ಫ್ರೀ ಇರುತ್ತೆ. ಸಾಮಾನ್ಯವಾಗಿ ನಾನು ಆವಾಗ ಹೇಳ್ತಾ ಇರ್ತೇನೆ, ಲಾಂಗ್ ಟರ್ಮ್ನಲ್ಲಿ ಇರುವಂಥ ಹಣ ನಿಮ್ಮ ಮಕ್ಕಳ ಎಜುಕೇಷನ್, ಮದುವೆ ಮತ್ತು ನಿಮ್ಮ ರಿಟೈರ್ಮೆಂಟಿಗೆ ಅನುಕೂಲ ಆಗುತ್ತೆ ಮತ್ತು ಅದರಿಂದಾಗಿ ನಿಮ್ಮ ಲೈಫ್ ಸಿಗ್ನಿಫಿಕೆಂಟ್ಲಿ ಚೇಂಜ್ ಆಗುತ್ತೆ. ನಿಮಗೆ ಫಂಡಮೆಂಟಲ್ ಅನಾಲಿಸಿಸ್ ಚೆನ್ನಾಗಿ ಬರುತ್ತೆ. ಲಾಂಗ್ ಟರ್ಮ್ ಇನ್ವೆಸ್ಟಿಂಗ್ನಲ್ಲಿ ನೀವು 15-20% per annum ಎಕ್ಸ್ಪೆಕ್ಟ್ ಮಾಡ್ಬೋದು. ಆವರೇಜ್ ಪೀರಿಯಡ್ ಆಫ್ 10 to 30 years. Longer the period of investment, the higher appreciation usual. ಈಗ ಲಾಂಗ್ ಟರ್ಮ್ ಅಪ್ರಿಸಿಯೇಷನ್ ಕ್ಯಾಲ್ಕುಲೇಷನ್ ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಟೈಟನ್ ಕಂಪನಿ ₹7 per share in the year 2000. Today's approximate price 3,600. ಡ್ಯೂರೇಷನ್ 24 ವರ್ಷ 4 ತಿಂಗಳು. ರಿಟರ್ನ್ CAGR ಅಲ್ಲಿ 29.25. ಟೋಟಲ್ ಪ್ರಾಫಿಟ್ ಸಿಂಪಲ್ ಇಂಟ್ರೆಸ್ಟ್ ಬಿಫೋರ್ ಟ್ಯಾಕ್ಸ್ 51,328%. LNT ಅಲ್ಲಿ 44 ರೂಪಾಯಿ ಪರ್ ಶೇರ್ ಇತ್ತು 2000ರಲ್ಲಿ. ಈಗ 3011 ಮತ್ತು 24 ವರ್ಷ 4 ತಿಂಗಳಲ್ಲಿ 19.86% ಪ್ರಾಫಿಟ್ ಕೊಟ್ಟಿದೆ ಮತ್ತು 8,107% ರಿಟರ್ನ್ಸ್ ಕೊಟ್ಟಿದೆ ಕಳೆದ ಸೋ ಮೆನಿ ಇಯರ್ಸ್. ಈಗ ಅಸಂಪ್ಷನ್ಸ್ ಮತ್ತು ಅಬ್ಸರ್ವೇಷನ್ಸ್. ಮೊದಲನೇದು, ಸಕ್ಸಸ್ ರೇಟ್ ಆಫ್ ದ ಇನ್ವೆಸ್ಟರ್ ಇಸ್ ಮಚ್ ಹೈಯರ್ ಇನ್ ಲಾಂಗ್ ಟರ್ಮ್ ದನ್ ಇನ್ ಶಾರ್ಟ್ ಟರ್ಮ್. ನಾವು ಆಗ ಹೇಳಿದಾಗೆ ಲಾಂಗ್ ಟರ್ಮ್ ಅಲ್ಲಿ ಅಪ್ರಿಸಿಯೇಷನ್ ಜಾಸ್ತಿ ಇರ್ತದೆ ಶಾರ್ಟ್ ಟರ್ಮಿಗೆ ಕಂಪೇರ್ ಮಾಡಿದ್ರೆ. ಎರಡನೇದು, ಇನ್ವೆಸ್ಟರಿಗೆ ಬೇಕಾದಷ್ಟು ತಾಳ್ಮೆ ಇದೆ, ಡಿಸಿಪ್ಲಿನ್ ಇದೆ, ಮತ್ತೆ ಫಂಡಮೆಂಟಲ್ ಅನಾಲಿಸಿಸ್ ಮಾಡ್ಲಿಕ್ಕೆ ಬರುತ್ತೆ, ಷೇರುಗಳನ್ನು ಮಾನಿಟರ್ ಮಾಡ್ಲಿಕ್ಕೆ ಬರುತ್ತೆ ಅಂತ ನಾವು ಊಹಿಸ್ಕೊಳ್ತಾ ಇದ್ದೇವೆ. ಮೂರನೇದು, ದೇರ್ ಇಸ್ ನೋ ಫ್ರೀಕ್ವೆಂಟ್ ಬೈಯಿಂಗ್ ಅಂಡ್ ಸೆಲ್ಲಿಂಗ್. ಅದರಿಂದಾಗಿ ಟ್ರಾನ್ಸಾಕ್ಷನ್ ಕಾಸ್ಟ್ ಕೂಡ ಕಮ್ಮಿ ಆಗುತ್ತೆ, ಟ್ಯಾಕ್ಸ್ ಕೂಡ ಮೈನರ್ ಇಂಪ್ಯಾಕ್ಟ್ ಕಂಪೇರ್ ಟು ಶಾರ್ಟ್ ಟರ್ಮ್. ನಾಲ್ಕನೇ ಅಬ್ಸರ್ವೇಷನ್, ಸುಮಾರು ಸತಿ ನಾವು ನೋಡಿದ್ದೇವೆ ಶಾರ್ಟ್ ಟರ್ಮ್ ಇನ್ವೆಸ್ಟರ್ಸಿಗೆ ಆ ಡಿವಿಡೆಂಡ್ ಬರೋದಿಲ್ಲ. ಯಾಕಂದ್ರೆ ಆ ಡಿವಿಡೆಂಡ್ ರೆಕಾರ್ಡ್ ಡೇಟ್ ಅಲ್ಲಿ ಅವ್ರ ಹತ್ರ ಷೇರು ಇಲ್ಲದೆ ಇರ್ಬೋದು. ಆ ಸಂದರ್ಭದಲ್ಲಿ ಷೇರನ್ನು ಮಾರಿಕೊಂಡು ಹಣ ಬ್ಯಾಂಕಿನಲ್ಲಿ ಇದ್ದಿರ್ಬೋದು. ಅದೇನಾದರೂ ಲಾಂಗ್ ಟರ್ಮ್ ಇನ್ವೆಸ್ಟರ್ ಆದರೆ ಹಣ ಅಲ್ಲಿಯೇ ಇರೋದ್ರಿಂದಾಗಿ ನಿಮಗೆ ಒಂದು ಅಂದಾಜು ಡಿವಿಡೆಂಡ್ ಈಲ್ಡ್ 1-1.5% per annum ಎಕ್ಸ್ಟ್ರಾ ಅಪಾರ್ಟ್ ಫ್ರಮ್ ಕ್ಯಾಪಿಟಲ್ ಅಪ್ರಿಸಿಯೇಷನ್. ಈಗ ಐದನೇ ಅಬ್ಸರ್ವೇಷನ್, ದೀರ್ಘಾವಧಿಯಲ್ಲಿ ನಿಮಗೇನಾದರೂ ಆವರೇಜ್ ಆಗಿ 15% ಪ್ರಾಫಿಟ್ ಬರುತ್ತೆ ಅಂತಿದ್ರೆ ಅದು ಕಾಂಪೌಂಡಿಂಗ್ ಆಗೋದ್ರಿಂದ ಈ ವರ್ಷ 15, ಮುಂದಿನ ವರ್ಷ 15ಕ್ಕೆ ಮತ್ತೆ 2.25 ಇತ್ಯಾದಿ ಆಗೋದ್ರಿಂದ ಅದರಲ್ಲಿ ಬರೋ ದುಡ್ಡು ಯಾವಾಗಲೂ ಶಾರ್ಟ್ ಟರ್ಮ್ಗಿಂತ ಜಾಸ್ತಿ ಇದ್ದೇ ಇರುತ್ತೆ. ಈಗ ನಾವು ಕ್ಯಾಲ್ಕುಲೇಷನ್ ಮಾಡೋಣ. ನೀವು 100 ಶೇರು ಟೈಟನ್ ತಗೊಂಡಿದ್ರಿ, 7 ರೂಪಾಯಿಗೆ ಸೇಲ್ ಮಾಡಿದ್ರಿ 3,600ಕ್ಕೆ. ಒಂದು ಶೇರಿಗೆ ಪ್ರಾಫಿಟ್ 3,600 ಮೈನಸ್ 7 3,593. ಟೋಟಲ್ ಪ್ರಾಫಿಟ್ 3,593 ಇಂಟು 100 ಅಂತಂದ್ರೆ 3,59,300. ಎಕ್ಸಂಪ್ಷನ್ ಫಾರ್ ಲಾಂಗ್ ಟರ್ಮ್ 1 ಲಕ್ಷ ಪರ್ ಆನಮ್. ಅದರಿಂದ 10% ಟ್ಯಾಕ್ಸ್ನ ಫುಲ್ ಕೊಡಬೇಕಾಗಿಲ್ಲ. 3.59 lakhs minus 1 lakh is equal to 2.59 lakhs ಆಯಿತು. ಟ್ಯಾಕ್ಸ್ 10% ಆಗಿ 2.59ಗೆ 25,900 ಆಯಿತು. ನೆಟ್ ಪ್ರೊಸೀಡ್ಸ್ 3,59,300 ಮೈನಸ್ 25,900 ಅಲ್ಲಿಗೆ 3,33,400 ಆಯಿತು. ಮತ್ತೆ ಗೌರ್ಮೆಂಟು ಸ್ಟಾಕ್ ಎಕ್ಸ್ಚೇಂಜ್ ಚಾರ್ಜಸ್ ಎಲ್ಲ ಕಟ್ತೀರಿ ಅಂತಂದ್ರೆ ಒಂದು 5,000 ರೂಪಾಯಿ ಹೋಗುತ್ತೆ ಅಂತ ಇಟ್ಕೊಳ್ಳೋಣ. ಅವಾಗ 3,28,400 ನಿಮ್ಮ ಹತ್ರ ಉಳ್ಕೊಳ್ತು. CAGR ಲೆಕ್ಕ ಹಾಕಿದ್ರೆ 28.76% ಬಂತು. ಆಫ್ಟರ್ ಟ್ಯಾಕ್ಸ್ ಟೋಟಲ್ ಪ್ರಾಫಿಟ್ ಸಿಂಪಲ್ ಇಂಟ್ರೆಸ್ಟ್ ಅಲ್ಲಿ ತಗೊಂಡ್ರೆ ಆಫ್ಟರ್ ಟ್ಯಾಕ್ಸ್ 46,400% ಆಯಿತು. ಈಗ ಕಂಪೇರ್ ಮಾಡಬೇಕು ಅಂತಂದ್ರೆ ನಾನು ಇದರ ಸಾರಾಂಶವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ₹1 lakh invested in Titan in year 2000,
ಸದ್ಯಕ್ಕೆ 5.14 ಕ್ರೋರ್ಸ್ ಆಗಿದೆ. 24 ಇಯರ್ಸ್ 4 ಮಂತ್ಸ್ ಅಲ್ಲಿ 28.76% ವರ್ಕೌಟ್ ಆಗಿದೆ ಮತ್ತು ಪ್ರಾಫಿಟ್ 46,400%. ಅದೇ ಶಾರ್ಟ್ ಟರ್ಮ್ ಅಲ್ಲಿ 1 ಲಕ್ಷವನ್ನು ಇನ್ವೆಸ್ಟ್ ಮಾಡಿದ್ರಿ ಇಯರ್ 2000ದಲ್ಲಿ. ಈಗ ಸದ್ಯಕ್ಕೆ 6.94 ಲ್ಯಾಕ್ಸ್ ಆಗಿದೆ. 24 ವರ್ಷ 4 ತಿಂಗಳಲ್ಲಿ ಮತ್ತೆ ಲೆಕ್ಕ ಹಾಕಿದ್ರೆ 594% ಬಂದಾಗಾಯ್ತು. ಆದ್ದರಿಂದ ಯಾವಾಗಲೂ ಲಾಂಗ್ ಟರ್ಮ್ನಲ್ಲಿ ಶಾರ್ಟ್ ಟರ್ಮ್ಗಿಂತ ಜಾಸ್ತಿ ಪ್ರಾಫಿಟ್ ಬರುತ್ತೆ ಎನ್ನುವಂಥ ಪಾಠವನ್ನು ನಾವೆಲ್ಲ ಕಲಿತಿದ್ದೇವೆ ಅಂತ ಊಹಿಸ್ಕೊಳ್ತೇನೆ. ವಿಡಿಯೋದ ಕೊನೆಯಲ್ಲಿ ಮತ್ತೊಮ್ಮೆ ಪ್ರಶ್ನೆ ಕೇಳ್ತಾ ಇದ್ದೇನೆ, ಲಾಂಗ್ ಟರ್ಮ್ ಶಾರ್ಟ್ ಟರ್ಮ್ ಅದರಲ್ಲಿ ಜಾಸ್ತಿ ಬೆನಿಫಿಷಿಯಲ್ ನಿಮಗೆ ಯಾವುದರಲ್ಲಿ? ನೀವು ಡಾಕ್ಟರ್ ಭರತ್ ಚಂದ್ರ ಇನ್ಸ್ಟಿಟ್ಯೂಟ್ ಕನ್ನಡ ಚಾನಲ್ ಮೆಂಬರ್ ಅಲ್ಲ ಅಂತಂದ್ರೆ ಇದೀಗ ಸಮಯ ಸಬ್ಸ್ಕ್ರಿಪ್ಷನ್ ಬಟನ್ ಬೆಲ್ ಐಕಾನ್ ಒತ್ತಿ. ವಿಡಿಯೋ ಚೆನ್ನಾಗಿದೆ ಅಂತಂದ್ರೆ ಲೈಕ್ ಬಟನ್ ಒತ್ತುವುದನ್ನು ಮರಿಬೇಡಿ. ವಿಡಿಯೋನ ನಿಮ್ಮ ಎಲ್ಲಾ ಸ್ನೇಹಿತರಿಗೂ ಫಾರ್ವರ್ಡ್ ಮಾಡಿ. ನನ್ನ ರಿಕ್ವೆಸ್ಟ್ ಮಿನಿಮಮ್ 100 ಜನರಿಗಾದ್ರೂ ಕಳಿಸ್ಕೊಡಿ. ಯಾಕಂದ್ರೆ ಎಲ್ಲರೂ ಕೂಡ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ಆದ್ರೆ ದೇಶಕ್ಕೆ ಒಳ್ಳೆಯದು, ನಮಗೂ ಕೂಡ ಜಾಸ್ತಿ ಸಂಪತ್ತು ಬರುತ್ತೆ. ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.